ಗುಟ್ಕಾ ತಿಂದು ಬೇರೆ ಮನೆಯವರ ಮೇಲೆ ಉಗಿಯೋದು. ಓಡ್ರೋ ಇದು ಸರ್ಜಾಡ್ಡ, ಓಡ್ರೋ ಇದು ಸರ್ಜಾಡ್ಡ. ಸರ್ಜ ಬಂದ್ರು ಸರ್ಜ, ಆಕ್ಷನ್ ಪ್ರಿನ್ಸ್ ಸರ್ಜ ಬಂದ್ರು ಸರ್ಜ, ಅಣ್ಣ ಧ್ರುವ ಸರ್ಜಾ. ಫ್ಯಾನ್ಸ್ ಪುಂಡಾಟಗಳಿಂದ ಧ್ರುವ ಸರ್ಜಾ ಮೇಲೆ ಕೇಸ್. ಧ್ರುವ ಸರ್ಜಾ ಫ್ಯಾನ್ಸ್ ಹುಚ್ಚಾಟಗಳಿಂದ ನೊಂದ ನಿವಾಸಿಗಳಿಂದ ದೂರು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನೆಲ್ಲಿ ಮಾಡ್ತೀರಿ, ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ ಹೋದ್ ಸತಿ ಅಮ್ಗುಡುಂಗು ಈ ಸತಿ ಹಂಗಲ್ಲ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಂದ್ರೆ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಡೈಲಾಗ್ ಮೂಲಕ ಕನ್ನಡ ಸಿನಿಮಾಗಳಲ್ಲಿ ಧೂಳ್ ಎಬ್ಬಿಸಿದವರು ಈಗಲೂ ಸಹ ಫ್ಯಾನ್ಸ್ಗಳಿಗೆ ವಾರದಲ್ಲಿ ಒಂದು ದಿನ ಫ್ಯಾನ್ಸ್ಗಳ ಜೊತೆ ಕಾಲ ಕಳೀತಾ ಇರ್ತಾರೆ. ಹಾಗೆ ಅಭಿಮಾನಿಗಳು ಸಹ ಅವರ ಇಷ್ಟವಾದಂತಹ ಡೈಲಾಗ್ ಅನ್ನ ಹೊಡೆದು ಖುಷಿನ ಹಂಚ್ಕೊಳ್ತಾ ಇರ್ತಾರೆ. ಆದ್ರೆ ಈಗ ಅದರಿಂದಾನೇ ಆಕ್ಷನ್ ಪ್ರಿನ್ಸ್ ಧ್ರುವ ಅವರಿಗೆ ಶಾಕ್ ಆದಿದೆ. ಹೌದು, ಪ್ರಿನ್ಸ್ ಧ್ರುವ ಸರ್ಜಾ ಅವರ ವಿರುದ್ಧ ಇದೀಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ನಟನ ಅಭಿಮಾನಿಗಳು ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ನೀಡ್ತಿದ್ದಾರೆ ಅಂತ ಮನೋಜ್ ಎಂಬುವವರು ಆರೋಪ ಮಾಡಿದ್ದು, ಪೊಲೀಸರು ಎನ್ಸಿಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ. ಯಾಕೆ ಅಂದ್ರೆ ನಟನ ಅಭಿಮಾನಿಗಳು ಪ್ರತಿನಿತ್ಯ ಬೈಕ್ಗಳನ್ನ ಅಡ್ಡಲಾಗಿ ಪಾರ್ಕ್ ಮಾಡ್ತಾರೆ, ಮನೆ ಮುಂದೆ ಧೂಮಪಾನ ಮಾಡ್ತಾರೆ, ಹಾಗೆ ಮನೆ ಗೋಡೆಗಳ ಮೇಲೆ ಉಗಿತಾರೆ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ನಟ ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಂದ ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಮನೋಜ್ ಅವರು ಆರೋಪ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಟ ಧ್ರುವ ಸರ್ಜಾ ಅವರ ಮ್ಯಾನೇಜರ್ ಮತ್ತೆ ಅಭಿಮಾನಿಗಳ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಧ್ರುವ ಸರ್ಜಾ ಇರಬಹುದು, ಇಲ್ಲ ಬೇರೆ ಅಭಿಮಾನಿಗಳೇ ಇರಬಹುದು, ಸಹಜವಾಗಿ ಹೋಗೋದು ಸರ್ವೇ ಸಾಮಾನ್ಯ. ಸಹಜವಾಗಿ ಫ್ಯಾನ್ಸ್ ಅಂದ್ರೆ ಹೆಚ್ಚಿನ ಹೀರೋ ಮನೆಗಳ ಮುಂದೆ ಹೋಗೋದು ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಆದ್ರೆ ಎಷ್ಟೇ ದೊಡ್ಡ ಸೆಲೆಬ್ರಿಟಿ ಆದ್ರೂ ಸರಿ, ಅಕ್ಕಪಕ್ಕದ ನಿವಾಸಿಗಳಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವಂತಹ ಕರ್ತವ್ಯ ಹೀರೋ ಅಥವಾ ನಟರದ್ದು ಆಗಿರುತ್ತೆ. ಈ ವಿಷಯವನ್ನ ಧ್ರುವ ಸರ್ಜಾ ಅರ್ಥ ಮಾಡ್ಕೋಬೇಕು. ಯಾಕೆ ಅಂದ್ರೆ ಪ್ರತಿನಿತ್ಯ ಇನ್ನೊಬ್ಬರ ಮನೆಗೆ ತೊಂದರೆ ಕೊಡೋದು ಅದು ತಪ್ಪು. ಹಾಗೆ ಗುಟ್ಕಾ ತಿಂದು ಬೇರೆಯವರ ಮನೆ ಗೋಡೆ ಮೇಲೆ ಉಗಿಯೋದು, ಗಲೀಜು ಮಾಡೋದು ಅಷ್ಟೇ ತಪ್ಪು. ಇದನ್ನ ಹೀಗೆ ಮುಂದುವರಿಯದಂತೆ ನೋಡ್ಕೊಳ್ಳೋದು ಧ್ರುವ ಸರ್ಜಾ ಅವರ ಜವಾಬ್ದಾರಿ ಆಗಿರುತ್ತೆ. ಪ್ರತಿನಿತ್ಯ ಫ್ಯಾನ್ಸ್ಗಳು ನೂರಾರು ಸಂಖ್ಯೆಯಲ್ಲಿ ಬಂದು ಮನೆ ಮುಂದೆ ಹಾಡುಗಳನ್ನ ಹಾಡ್ತಾ ಇರ್ತಾರೆ, ಹಾಗೆ ಸಿಗರೆಟ್ಗಳನ್ನ ಬಿಸಾಕೋದು. ಹೀಗಾಗಿ ಅಕ್ಕಪಕ್ಕದ ಮನೆಯವರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಹೀಗೆ ಎಷ್ಟೇ ಬಾರಿ ಹೇಳಿದ್ರೂ ಸಹ ಅದು ಪ್ರಯೋಜನ ಆಗಿಲ್ಲ ಅಂತ ಕೇಸ್ನ ಕೊಟ್ಟಿದ್ದಾರಂತೆ. ಎಲ್ಲರ ಮೇಲೆ ಕೇಸ್ ಹಾಕಿದ್ರೆ ಹಾಗೆ ಕ್ರಮವನ್ನ ತಗೋಬೇಕು ಅಂತ ದೂರ್ನ ಕೂಡ ದಾಖಲು ಮಾಡಿದ್ದಾರೆ. ಹಾಗೆ ಎಫ್ಐಆರ್ ಮಾಡಿ ನಟ ಧ್ರುವ ಸರ್ಜಾನ ಕರೆಸಿ ವಿಚಾರಣೆ ಮಾಡಿ ಇನ್ನು ಮುಂದೆ ಈ ರೀತಿ ಆಗದಂತೆ ನೋಡ್ಕೊಳ್ಳಿ, ಇಲ್ಲ ಅಂದ್ರೆ ಅವರಿಗೆ ಅಂತಾನೆ ಬೇರೆ ಪಾರ್ಕಿಂಗ್ ಅನ್ನ ಮಾಡ್ಕೊಡಿ ಅಂತ ಕೂಡ ಹೇಳಿದ್ದಾರಂತೆ. ಈ ರೀತಿಯಾದಂತಹ ಹುಚ್ಚಾಟ ಪುಣ್ಣಾಟಗಳನ್ನ ನಿಲ್ಲಿಸಬೇಕು ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ನಿಜ, ನಟರನ್ನ ನೋಡ್ಕೊಂಡು ಹೋಗ್ಬೇಕು, ಪಕ್ಕದ ಮನೆಯವರಿಗೆ ತೊಂದರೆ ಕೊಡೋದು ಎಷ್ಟು ಸರಿ ಅಂತ ಹೇಳ್ತಿದ್ದಾರೆ. ಮಿಲನ್ ಗೌಡ, ಸ್ಪೀಡ್ ಮ್ಯೂಸಿಕ್, ಬೆಂಗಳೂರು.